ಹಾಗಾಗಿ ಕೊಂಕಣಿಯಲ್ಲಿ ಹಾಗೂ ಹೀಗೆ ಕೂಡ ನಾವು ಒಳ್ಳೆ ಮಿತ್ರರು. ಇಂದು JF ಡಿಸೋಜ ಅವರ ಇವರ ಒಂದು ಹೊಸ ಪುಸ್ತಕ ಇಲ್ಲಿ ಬಿಡುಗಡೆ ಆಗಲಿದೆ. ಆದ ಕಾರಣ ಅವರ ಬಗ್ಗೆ ಸ್ವಲ್ಪ ನಾನು ಪರಿಚಯ ನಿಮಗೆ ಕೊಡ್ತಾ ಇದ್ದೇನೆ. ಕೊಂಕಣಿ ಸಾಹಿತಿ ಲೇಖಕರಾದ ಶ್ರೀ JF ಡಿಸೋಜ ಅವರ ಇವರ 18ನೇ ಕಥಾ ಪುಸ್ತಕ ಬಂಗಾರ ಸೊಪ್ಪಳಿಸೋ ಗೋಲ್ಡನ್ ಪಾಟ್ ಇವತ್ತು ಬಿಡುಗಡೆಯಾಗಿದೆ. ಈ ಬಂಗಾರ ಸೊಪ್ಪಳಿಸೋ ಬಂಗಾರದ ಕೊಡ ಶ್ರೀಮಾನ್ ಮೈಕಲ್ ಡಿಸೋಜ ವಿಷನ್ ಕೊಂಕಣಿ ಪ್ರೋಗ್ರಾಮ್ ಅಂಡರ್ ದ ಏಜಿಸ್ ಆಫ್ ಕೊಂಕಣಿ ಲ್ಯಾಂಗ್ವೇಜ್ ಅಂಡ್ ಕಲ್ಚರಲ್ ಫೌಂಡೇಶನ್ ವರ್ಲ್ಡ್ ಕೊಂಕಣಿ ಸೆಂಟರ್ ಮ್ಯಾಂಗ್ಳೂರು ಇವರು ನೀಡಿದ ಅನುದಾನದಿಂದ ಮುದ್ರಣವಾಗಿ ಪ್ರಕಟವಾಗಿದೆ. ಇವರ ಸಹಾಯದ ಹಸ್ತಕ್ಕಾಗಿ ಹಾಗೂ ಉದಾತ್ತ ಕೆಲಸಕ್ಕಾಗಿ ಲೇಖಕರಾದ ಶ್ರೀ JF ಡಿಸೋಜರವರು ಈ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಲೇಖಕರ ಕಿರು ಪರಿಚಯ ಹೀಗಿದೆ. ಇವರು ಮಂಗಳೂರು ಮಿಲಾಗಿರಿಸ್ನ ಅತ್ತಾವರದಲ್ಲಿ ಹುಟ್ಟಿ ಬೆಳೆದವರು. ಇವರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ 39 ವರ್ಷ ಸೇವೆ ಸಲ್ಲಿಸಿ ಸೂಪರಿಂಟೆಂಡೆಂಟ್ ಹುದ್ದೆಯಿಂದ ನಿವೃತ್ತಿ. JF ಡಿಸೋಜ ಅತ್ತಾವರ ಅಲ್ಲದೆ ಜೆಫ್ರಿ ಕುಮಾರ್ ಜಪ್ಪು ಎಂಬ ಕಾವ್ಯನಾಮದಲ್ಲಿ ಬರೆದಿದ್ದಾರೆ. ಇವರ ಮಕ್ಕಳ ಕಥೆಗಳು, ಇತರ ಕಥೆ, ಲೇಖನ ಚುಟುಕುಗಳು ಹೆಚ್ಚಾಗಿನ ಎಲ್ಲ ಕೊಂಕಣಿ ಪತ್ರಗಳಲ್ಲಿ ಪ್ರಕಟವಾಗಿವೆ. 1959ರಿಂದ ಇವರು ಕೊಂಕಣಿಯಲ್ಲೂ ಬರೆಯಲು ಶುರು ಮಾಡಿದ್ದಾರೆ. ಇವರಿಗೆ ಸಿಕ್ಕಿರುವ ಪ್ರಶಸ್ತಿಗಳು: ಮಕ್ಕಳ ಸಾಹಿತ್ಯ ವಿಭಾಗದಲ್ಲಿ 2004ರಲ್ಲಿ ಪ್ರಕಟಗೊಂಡಿರುವ ಬಂಗರಚಿ ಮಸ್ಲಿ, ಬಂಗಾರದ ಮೀನು, ಕೊಂಕಣಿ ಮಕ್ಕಳ ಕಥೆಗಳ ಪ್ರಥಮ ಆವೃತ್ತಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 2007ರಲ್ಲಿ ಇವರ ಸಾಧನೆ ಪರಿಗಣಿಸಿ ಕೊಂಕಣಿ ಫ್ರೆಂಡ್ಸ್, ಯುನೈಟೆಡ್ ಕಿಂಗ್ಡಮ್, ಲಂಡನ್ ಕೊಂಕಣಿ ಫ್ರೆಂಡ್ಸ್.com ಸಂಸ್ಥೆಯು ಕೊಂಕಣ್ ಸ್ಟಾರ್ ಬಿರುದನ್ನು ನೀಡಿ ಸನ್ಮಾನಿಸಿದೆ. 2015 ಜುಲೈ ತಿಂಗಳಲ್ಲಿ ಶ್ರೀ ವಿಕ್ಟರ್ ರೊಡ್ರಿಗೋ ಸಾಂಜೂರು ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ 2018ರಲ್ಲಿ ಸಾಹಿತ್ಯದಲ್ಲಿ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ. ಕೊಂಕಣಿ ಕುಟುಂಬಾರೆ 2019ರ ಪ್ರಶಸ್ತಿ ಡಿಸೆಂಬರ್ 19ರಲ್ಲಿ ಇವರಿಗೆ ಸಿಕ್ಕಿದೆ. ಸಾಹಿತ್ಯದಲ್ಲಿ ಇವರ ಚಟುವಟಿಕೆಗಳು: ಮಂಗಳೂರು ಆಕಾಶವಾಣಿಯಲ್ಲಿ ಕೊಂಕಣಿಯಲ್ಲಿ ಇವರ ಕಾರ್ಯಕ್ರಮ ಪ್ರಸಾರವಾಗಿದೆ. ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ 7,000ಕ್ಕಿಂತ ಮೇಲ್ಪಟ್ಟು ಸಂಪಾದಕರಿಗೆ ಪತ್ರ ವಿಭಾಗದಲ್ಲಿ ಹೆಚ್ಚಿನ ಎಲ್ಲ ಕನ್ನಡ ಹಾಗೂ ಇಂಗ್ಲಿಷ್ ದಿನಪತ್ರಿಕೆಗಳಲ್ಲಿ ಕಂಡುಬಂದಿದೆ. 90ರಷ್ಟು ತುಳು ಕವಿತೆಗಳು CC ಇಂಡಿಯಾ ಐತಾರೊಡ್ಡ ಐತಾರ, ನಮ್ಮ ಕುಡ್ಲ ತುಳು ಚಾನೆಲ್ನಲ್ಲಿ ಪ್ರಸಾರವಾಗಿದೆ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಕನ್ನಡ ತುಳು ಕವಿಗೋಷ್ಠಿಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಮಿಲಾಗ್ರಿಸ್ ಚರ್ಚಿನ ಮಿಲಾರ್ಚಿ ಮಿಲನ್ ನಿಯತಕಾಲಿಕ ಪತ್ರದ ಸಂಪಾದಕೀಯ ಮಂಡಳಿಯಿದ್ದು ಸೇವೆ ಸಲ್ಲಿಸಿದ್ದಾರೆ. 4 ವರ್ಷ ಈ ಪತ್ರಿಕೆ ಸಂಪಾದಕರಾಗಿ ಕೆಲಸ ನಿರ್ವಹಿಸಿ ಈಗ ಗೌರವ ಸಂಪಾದಕರಾಗಿದ್ದಾರೆ. ಕೊಂಕಣಿ ಲೇಖಕರ ಒಕ್ಕೂಟ ರಿಜಿಸ್ಟರ್ಡ್ ಈ ಸಂಸ್ಥೆಯ ಖಜಾಂಚಿಯಾಗಿ 4 ವರ್ಷ ದುಡಿದಿದ್ದಾರೆ. ಈಗಲೂ ಸಹ ಇವರು ಕೊಂಕಣಿ ನಿಯತಕಾಲಿಕೆ ಪತ್ರಿಕೆಗಳಿಗೆ ತಮ್ಮ ಲೇಖನ, ಕವನಗಳನ್ನು, ಇತರ ಬರಹಗಳನ್ನು ಬರೆದು ಸಾಹಿತ್ಯದಲ್ಲಿ ತಮ್ಮ ಆಸಕ್ತಿಯನ್ನು ತೋರಿ ಕ್ರಿಯಾಶೀಲರಾಗಿದ್ದಾರೆ. ಆದ ಕಾರಣ ಇವರಿಗೆ 18ನೇ ಪುಸ್ತಕ ಇವತ್ತು ಬಿಡುಗಡೆ ಆಗ್ತದೆ. ಇದನ್ನು ಬಿಡುಗಡೆಗೊಳಿಸುವವರು ಶ್ರೀ ರೊನಾಲ್ಡ್ ರಾಜ್, ಕೊಂಕಣಿಯಲ್ಲಿ ರಾನ್ ರಾಜ್ ಕಾಸಿಯಾ. ಇವರ ಬಗ್ಗೆ ಪರಿಚಯ ಶ್ರೀ ಮಾರ್ಷಲ್ ಡಿಸೋಜ ಮಾಡಿಕೊಡ್ತಾರೆ. ಇವತ್ತಿನ ಮುಖ್ಯ ಅತಿಥಿ ರಾನ್ ರಾಜ್ ಕಾಸಿಯಾ. ಇವರ ಕಿರು ಪರಿಚಯ: ಖ್ಯಾತ ಕೊಂಕಣಿ ಸಾಹಿತಿ ಶ್ರೀಯುತ ರಾನ್ ರಾಜ್ ಕಾಸಿಯಾ ಕೊಂಕಣಿ ಭಾಷೆಯಲ್ಲಿ ನಿಗೂಢ ಪತ್ತೆದಾರಿ ಕಾದಂಬರಿ ಹಾಗೂ ಕಥೆಗಳನ್ನು ಬರೆದಿದ್ದಾರೆ. ಅವರ 12 ಪತ್ತೆದಾರಿ ಕಾದಂಬರಿಗಳು ಕೊಂಕಣಿ ಭಾಷೆಯಲ್ಲಿ ಪ್ರಕಟಗೊಂಡಿವೆ. ರಕ್ನೋ, ಸೇವಕ್, ಮಿತ್ರ, ಜೇಲೋ, ಕುಟಾಮ್, ಉದ್ವಾಟ್ ಈ ಎಲ್ಲ ಕೊಂಕಣಿ ಪತ್ರಿಕೆಗಳಲ್ಲಿ ಈ ಕಥೆಗಳು ಧಾರಾವಾಹಿಯಾಗಿ ಪ್ರಕಟವಾಗಿವೆ. ಕಾದಂಬರಿ ಅಲ್ಲದೆ
150 ಸಣ್ಣ ಕಥೆ, 200ಕ್ಕೂ ಹೆಚ್ಚು ಲೇಖನಗಳನ್ನು ಕೂಡ ಅವರು ಬರೆದಿದ್ದಾರೆ ಮತ್ತು ಈಗಲೂ ಬರೀತಾ ಇದ್ದಾರೆ. ರಾನ್ ರಾಜ್ ಅವರು ಸಂಗೀತ ಸಂಯೋಜಕರು ಕೂಡ. 65 ಕೊಂಕಣಿ ಪದ್ಯಗಳಿಗೆ ಅವರು ಸ್ವರ ರಾಗ ಸಂಯೋಜಿಸಿದ್ದಾರೆ. ಅವರ 3 ರಾನ್ ಲಾರೆನ್ಸ್ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮಗಳು ಪ್ರದರ್ಶನಗೊಂಡಿವೆ. ಕೊಂಕಣಿ ಸಾಹಿತಿ ಶ್ರೀ ಜೆ.ಎಫ್. ಡಿಸೋಜಾ ಅತ್ತಾವರ ಇವರ 18ನೇ ಮಕ್ಕಳ ಕಥೆ ಪುಸ್ತಕ ಬಂಗಾರ ಸೊಕೊಳ್ಸೋ ಬಂಗಾರದ ಕೊಡ, ಈ ಪುಸ್ತಕವನ್ನು ಪುಸ್ತಕ ಬಿಡುಗಡೆ ಸಮಾರಂಭದ ಮುಖ್ಯ ಅತಿಥಿಯಾದ ಖ್ಯಾತ ಕೊಂಕಣಿ ಸಾಹಿತಿ ಶ್ರೀಯುತ ರಾನ್ ರಾಜ್ ಕಾಸಿಯಾ ಈಗ ಬಿಡುಗಡೆಗೊಳಿಸುವರು. ಎಲ್ರಿಗೊಂದೊಂದು ಕೊಡಿ. ಕೊನೆ ಬನ್ನಿ, ಇದಾಯ್ತಲ್ಲ. ಹಾಂ ಸಾಕು. ಪಬ್ಲಿಸಿಟಿ ಕೊಡಬೇಕಾಗಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದೆ ದಯಮಾಡಿ ಕೇಳಿ. ಲೇಖಕ